ತಂತ್ರಜ್ಞಾನದ ಮೂಲಕ ಅವಳಿ ಮಕ್ಕಳಿಗೆ ತಾಯಿಯಾಗಲು ಹೊರಟಿರುವ ಕನ್ನಡದ ಸ್ಟಾರ್ ನಟಿ ಭಾವನಾ ರಾಮಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಯಾಕೆ ಈ ನಿರ್ಧಾರ? ಫಸ್ಟ್ ಶಿ ವಾಂಟ್ಸ್ ಟು ಬಿ ಅ ಮದರ್ ಆಲ್ವೇಸ್. ಜಗದೊಳಗೆ ಮೊದಲು ಜನಿಸಿದಳು. ನನಗೊಬ್ರು ಜೀವನ ಸಂಗಾತಿ ಬೇಕು ಅಂತ ಅನಿಸಿಲ್ವಾ? ನೈಜ ರೀತಿಯಲ್ಲಿ ಅವ್ರ ಜೀವನದಲ್ಲಿ ಮತ್ತು ಅವ್ರ ಅಕ್ಕಪಕ್ಕ ಎಲ್ಲರ ಜೀವನದಲ್ಲಿ ಹೇಗಾಗ್ತಿದೆಯೋ ಆ ಥರ ಆಗಲಿಲ್ಲ ನನ್ನ ಜೀವನ. ಐ ಹ್ಯಾವ್ ಟೇಕನ್ ಅ ಡಿಸಿಷನ್. ನನ್ನ ನಿರ್ಧಾರ ನನಗಾಗಿ ನಾನು ತಗೊಂಡಿದ್ದೀನಿ. ಯಾಕಂದರೆ ಒಂದು 35-36 ಆದಮೇಲೆ ಎನಿ ಟೈಮ್ ಯು ನೆವರ್ ನೋ ಫಾರ್ ಅ ವುಮನ್. ನಾನು ನೋಡ್ತಿರೋ ಪ್ರಪಂಚನೇ ನನಗೆ ಬೇರೆ ರೀತಿಯಲ್ಲಿ ಕಾಣೋಕ್ಕೆ ಶುರು ಆಗುತ್ತೆ. ನಮ್ಮನ್ನು ನಾವು ನನಗೋಸ್ಕರ ನನ್ನ ಜೀವನವನ್ನು ನಾನಾಗಿ ಬದುಕಬೇಕು ಅನ್ನೋದು ಆಗ ಬರ್ತಾ ಹೋಗುತ್ತೆ. ಅದು ಹಾಯ್, ಹೆಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. IVF ಕೃತಕ ತಂತ್ರಜ್ಞಾನದ ಮೂಲಕ ಅವಳಿ ಮಕ್ಕಳಿಗೆ ತಾಯಿಯಾಗಲು ಹೊರಟಿರುವ ಕನ್ನಡದ ಸ್ಟಾರ್ ನಟಿ ಭಾವನಾ ರಾಮಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಯಾಕೆ ಈ ನಿರ್ಧಾರಕ್ಕೆ ಏನೆಲ್ಲ ಹೂಡಿಕೆಗಳನ್ನ ಹಾಕೊಂಡಿದ್ರು ಅನ್ನುವಂಥದ್ದು ಅವ್ರ ಹತ್ರನೇ ಕೇಳ್ತಾ ಬರ್ತೀನಿ. ಮ್ಯಾಮ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಅಂಡ್ ಯಾಕೆ ಇದು ಅನ್ನುವಂಥದ್ದು, ಯಾಕೆ ಈ ನಿರ್ಧಾರ ಅನ್ನುವಂಥದ್ದು? ಯಾಕಂದರೆ ಒಂದೇನಾಯಿತು ಅಂದರೆ, ನನಗೆ ಸಾಕಷ್ಟು ವರ್ಷದಿಂದ ನನಗೆ ತಾಯಿ ಆಗಬೇಕು ಅನ್ನೋಂಥ ಹಂಬಲ. ನಾನು ತುಂಬ ಜನರ ಹತ್ರ ಅದನ್ನು ನಾನು ಆಗಲೇ ಹ್ಯಾವ್ ಎಕ್ಸ್ಪ್ರೆಸ್ಡ್ ಇಟ್. ನಾನು ಯಾವಾಗಲೂ ಹ್ಯಾವ್ ನಾಟ್ ಬಿನ್ ತುಂಬ ಒಂಥರ ಶೈ ಪರ್ಸನ್ ಅಲ್ಲ, ಸ್ವಲ್ಪ ಟಾಕೆಟಿವೇನೆ. ಕೆಲವು ವಿಷಯಗಳನ್ನು ಎಷ್ಟೇ ವೈಯಕ್ತಿಕ ಇದ್ರೂ ಕೆಲವ್ರು ಯಾರಾದರೂ ಕ್ಲೋಸ್ ಇದ್ದಾರೆ ಅಂದರೆ ನಾನು ಮೀಡಿಯಾದಲ್ಲೂ ಅದನ್ನು ಹೇಳ್ಕೊಂಡಿದ್ದೀನಿ. ಹ್ಯಾವ್ ನಾಟ್ ತುಂಬ ಹೆಸಿಟೇಷನ್ ಇಲ್ಲ ಈ ವಿಷಯಗಳಲ್ಲೆಲ್ಲ ನನಗೆ ಮಾತಾಡೋಕ್ಕೆ. ತೀರಾ ವೈಯಕ್ತಿಕದ ನಾನು ತುಂಬ ಹೆಸಿಟೇಟ್ ಮಾಡ್ಕೊಳ್ತೀನಿ, ಮಾತಾಡಲ್ಲ ಯಾರ ಹತ್ರನೂ. ಬಟ್ ಈ ವಿಷಯಗಳನ್ನು ನಾನು ಕ್ವೈಟ್ ಓಪನ್ ಟು ಟಾಕ್ ಅಬೌಟ್ ಇಟ್. ನಾನು ಮುಂಚೆನೇ ಎಕ್ಸ್ಪ್ರೆಸ್ ಮಾಡಿದ್ದೀನಿ ಇದನ್ನು. ಆದರೆ ಸ್ಪೆಷಲಿ ಈಗ 30-35 ಬರೋ ತನಕ, ಆ್ಯಂಡ್ ಯು ಆರ್ ಆಲ್ರೆಡಿ ಸೀರಿಯಸ್ಲಿ ಲುಕಿಂಗ್ ಫಾರ್ ಅ ಪಾರ್ಟ್ನರ್ ಆ ಟೈಮಲ್ಲಿ. ಆಮೇಲೆ ನೋಡ್ತೀವಿ ಯಾರಾಗ್ಬೋದು, ಇವರಾಗ್ಬೋದು, ಅವರಾಗ್ಬೋದು ಅಂತ. ನಮಗೂ ಆಯ್ಕೆಗಳಿಗೆ ಇದೆ, ಯಾಕಂದರೆ ಈ ವೃತ್ತಿಯಲ್ಲಿ ಇರೋದ್ರಿಂದ ಯು ಹ್ಯಾವ್ ಮಚ್ ಮೋರ್ ಆಪ್ಷನ್ಸ್ ದ್ಯಾನ್ ಅ ನಾರ್ಮಲ್ ಗರ್ಲ್ ಇರಬಹುದು. ಬಟ್ ಅದೇನಾಗುತ್ತೆ ಅಂದರೆ, ಒಂದು 35 ಆಗಲೇ ನಾವು ದಾಟ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸ್ವಲ್ಪ ಆಯ್ಕೆಗಳು, ಅವಕಾಶಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ನಾನು ಎಷ್ಟರ ಮಟ್ಟಿಗೆ ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋಕೆ ನಾನು ಸಿದ್ಧಳಿದ್ದೀನಿ, ಇನ್ನೊಬ್ರಿಗೋಸ್ಕರ ನಾನು ಹೊಸ ಜೀವನ ಕಾಲಿಟ್ರೆ ಅನ್ನೋದು, ಇದೆಲ್ಲ ನಮ್ಗೆ ಬರ್ಲಿಕ್ಕೆ ಶುರು ಆಗಿಬಿಡುತ್ತೆ. ಯಾಕಂದರೆ ಯು ಆರ್ ಆಲ್ರೆಡಿ ಯೂಸ್ ಟು ಯುವರ್ ಓನ್ ಲೈಫ್. ನನ್ನ ಜೀವನ, ನನ್ನ ಜೀವನ ಶೈಲಿಯನ್ನು ನಾನು ಆಗಲೇ ಅಲ್ಲೊಂದು ಸ್ಟ್ರಕ್ಚರ್ ಮಾಡ್ಕೊಂಡು ಬಿಟ್ಟಿರ್ತೀನಿ. ಆ ಸ್ಟ್ರಕ್ಚರಿಂದ ಹೊರಗೆ ಬರೋಕ್ಕೆ ನಾನು ತಯಾರಿದ್ದೀನಾ ಇಲ್ವಾ ಅನ್ನೋವಂಥದ್ದು ಗೊತ್ತಾಗಲ್ಲ. ಅದು ಮಾನಸಿಕವಾಗಿ ನಾವು ತಯಾರಿದ್ದೀವೋ ಇಲ್ವೋ ಅಂತ. ಆಮೇಲೆ ಬರೀ ನಾನಷ್ಟೇ ಅಲ್ಲ, ಯಾವುದೇ ಸಂಬಂಧ ಅಂತ ಹೇಳಬೇಕಾದ್ರೆ, ದಾಂಪತ್ಯ ಜೀವನನೋ ಈ ಥರ ಒಂದು ಸಂಬಂಧಗಳು ಅಂತ ಹೇಳಬೇಕಾದ್ರೆ, ಇಂಟಿಮೇಟ್ ಸಂಬಂಧ ಅನ್ಬೇಕಾದ್ರೆ ಗಂಡು ಹೆಣ್ಣು ಇಬ್ಬರಿಗೂ ಸಂಬಂಧ ಪಡೋದಾಗತ್ತೆ. ನಾನು ಎಷ್ಟರ ಮಟ್ಟಿಗೆ ತಯಾರಿರ್ತೀನೋ ಅವರು ಅಷ್ಟರ ಮಟ್ಟಿಗೆ ತಯಾರಿರಬೇಕು. ಅದು ಅಷ್ಟೊಂದು ಕೂಡ ಬರಲಿಲ್ಲ ಎಲ್ಲೂ, ಆ ಥರದ್ದು ಯಾವುದೂ ಆಗಲಿಲ್ಲ. ಆ್ಯಂಡ್ ದೆನ್ ಲೇಟರ್ ಆನ್ ಐ ಥಾಟ್, ಇವಾಗ ವೆನ್ ಇಟ್ ವಾಸ್ ಆಲ್ರೆಡಿ 35 ಆಗ್ತಿದೆ, 36, 37 ಅಂತ ಎಣಿಸ್ತಾ ಬಂದುಬಿಡ್ತೀವಲ್ವ. ಆಮೇಲೆ 35 ಆದಮೇಲೆಲ್ಲ ಬರ್ತಾ 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 ಯು ಆಲ್ರೆಡಿ ಥಿಂಕಿಂಗ್ ಟು ಮಚ್. ಆಗಲೇಬೇಕು ಅಂತ ಇರುತ್ತೆ, ತಾಯಿ ಆಗಬೇಕಂತ ಇರುತ್ತೆ. ಯು ಸ್ಟಾರ್ಟ್ ಥಿಂಕಿಂಗ್ ಫಾರ್ ಯುವರ್ ಓನ್ ಲೈಫ್. ಆಮೇಲೆ ನನ್ನ ಸುತ್ತಮುತ್ತಲಿನ ನನ್ನ ವಾತಾವರಣದಲ್ಲಿ ನನ್ನ ಮನೆ ಹೇಗಿದೆ, ನನ್ನ ತಂದೆ, ನನ್ನ ಸಂಸಾರ ಹೇಗಿದೆ, ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಪ್ಲಸ್ ನಮ್ಮ ದೈಹಿಕ ಬದಲಾವಣೆಗಳು. ಯಾಕಂದರೆ ಒಂದು 35-36 ಆದಮೇಲೆ ಎನಿ ಟೈಮ್ ಯು ನೆವರ್ ನೋ ಫಾರ್ ಅ ವುಮನ್ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ದೈಹಿಕದಲ್ಲಿ ಬದಲಾವಣೆಗಳು ಆದಮೇಲೆ ಕೊನೆಯಲ್ಲಿ ನನಗೆ ಎಷ್ಟೇ ಹಂಬಲ ಇದ್ದರೂ, ನಾನು ಯಾವ ಮಾರ್ಗದಲ್ಲೂ ನಾನು ಹೋಗಿ ತಾಯಿ ಆಗೋಕ್ಕೆ ಅವಕಾಶನೇ ಇರಲ್ಲ ನನಗೆ. ಆ ಥರ ನಮಗೆ ಒಂದು ಪ್ರಾಕೃತಿಕವಾಗಿ ಒಂದು ಕ್ಲಾಕ್ ಮಾಡಿಕೊಟ್ಬಿಟ್ಟಿದ್ದಾನೆ ದೇವರು, ಇಷ್ಟೇ ದಿನ ನಿನಗೆ ಒಂದು ಅವಕಾಶ ಇರೋದು ಅಂತ ಹೇಳಿ. ಹಾಗಾಗಿಬಿಟ್ಟು ದಟ್ ವಾಸ್ ಅ ಗ್ರೇಟ್ ಪ್ಲೆಜರ್ ಇನ್ ಮೈ ಮೈಂಡ್. ಓಕೆ, ಒಂದಷ್ಟು ಜನ ಹೇಗೆ ಅಂದ್ರೆ, ತಾಯಿ ಆಗುವಂತ ಹಂಬಲ ಅಷ್ಟು ಸುಲಭಕ್ಕೆ ಬರಲ್ಲ. ಅದು ಆಕ್ಚುಲಿ ಏನಾದ್ರೂ ನೋಡಿದಾಗ ನನ್ಗೂ ಮಕ್ಳಿದ್ದಿದ್ರೆ ಹೀಗಿರ್ತಿದ್ವೇನೋ ಅನ್ನುವಂತಹ ಹಂಬಲ ಅವಾಗ್ಲಾ ಬಂದಿರ್ಬೋದು. ನಿಮಗೆ ಯಾಕೆ ಆ ತರದ ಹಂಬಲ? ಏನಾದ್ರೂ ನೋಡಿ ನ್ಯಾಚುರಲಿ ಎಲ್ಲರಿಗೂ ಇರುತ್ತೆ. ಯು ಆರ್ ನಾಟ್ ಅನ್ ದಟ್ ಏಜ್, ದಟ್ಸ್ ವೈ ಯು ಆರ್ ನಾಟ್ ಫೀಲಿಂಗ್ ದಟ್. ಆಯ್ತಾ, ಒಂದು ಸ್ವಲ್ಪ ನೀವು ನ್ಯಾಚುರಲಿ ಎವ್ರಿ ಗರ್ಲ್ ವಿಲ್ ಹ್ಯಾವ್, ಎವ್ರಿ ವುಮನ್ ವಿಲ್ ಹ್ಯಾವ್. ಅದಕ್ಕೆ ನಾವು ಏನೇ ಆಗಲಿ ನೋಡಿ, ಎಷ್ಟೇ ನೀವು ಓದಿರಲಿ, ಏನೇ PhD ಏನೇ ಮಾಡಿದ್ರು, ಫಸ್ಟ್ ಶಿ ವಾಂಟ್ಸ್ ಟು ಬಿ ಅ ಮದರ್ ಆಲ್ವೇಸ್.
ಈಗ ಎಲ್ಲ ಕ್ಷೇತ್ರದಲ್ಲೂ ಹೆಂಗಸರನ್ನ ಸಾಧನೆ ಮಾಡ್ತಿರೋದು ನಾವು ನೋಡ್ತಾ ಇದ್ದೀವಿ. ಬಟ್ ಮೋಸ್ಟ್ ಆಫ್ ದೆಮ್ IAS ಆಫೀಸರ್ ಇರಲಿ, IPS ಆಫೀಸರ್ ಇರಲಿ, ಪೊಲೀಸ್ ಆಫೀಸರ್ ಇರಲಿ, ಯು ಟೇಕ್ ಎನಿ ಕ್ಷೇತ್ರ, ಅಂದರೆ ಡಾಕ್ಟರ್ಸ್ ಇರಲಿ, ಯಾರೇ ಆಗಲಿ, ಯಾಕಂದರೆ ಅದು ನ್ಯಾಚುರಲ್ ಆಗಿ ಪ್ರತಿಯೊಂದು ಹೆಣ್ಣಲ್ಲಿರುವಂತಹ ಒಂದು ಸ್ವಾಭಾವಿಕವಾಗಿರುವಂತಹ ಒಂದು ಮಾನಸಿಕವಾದಂತಹ ಅವಳಲ್ಲಿ ಇಟ್ ಇಸ್ ದೇರ್ ಇನ್ ಹರ್ ಅಷ್ಟೇ. ಅದು ಯಾರೋ ಒಬ್ರು ಹೇಳಿ ಮಾಡಿ ಆಗೋದಲ್ಲ ಅದು. ಸಿ ವೆನ್ ಯು ಆರ್ ಇನ್ 20s ಯು ಡೋಂಟ್ ಥಿಂಕ್ ಸೋ ಮಚ್ ಅಹೆಡ್. ಅಷ್ಟೊಂದು ಆಮೇಲೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆ ಥರದ ಒಂದು ಮೈಂಡ್ಸೆಟ್ಟು ನೀವು 20 ವರ್ಷ 22 ವರ್ಷದವ್ರಿಗಿರಲ್ಲ. ಮತ್ತು ಅದನ್ನೆಲ್ಲ ಮಾತಾಡ್ಬೇಕಾದ್ರೆ ತುಂಬ ನಾಚಿಕೆ ಆಗ್ತಾ ಇರುತ್ತೆ. ಆವಾಗ ನಾವೆಲ್ಲ ಬೇರೆಯವರೆಲ್ಲ ಹೇಳ್ತಿರ್ತಾರೆ ಮದುವೆ ಆಗಿ ಅಂತ. ಸೊ ಯು ಆರ್ ಮೋಸ್ಟ್ಲಿ ಲುಕಿಂಗ್ ಆ್ಯಟ್ ಇದ್ರೂ ಅದನ್ನು ಅರ್ಥೈಸ್ಕೊಂಡು ಅದನ್ನು ವ್ಯಕ್ತಪಡಿಸುವಂತಹ ಒಂದು ಪ್ರಬುದ್ಧತೆನೋ ಅಥವಾ ಒಂದು ಆಳವಾದ ಅದನ್ನೆಲ್ಲ ಹೊರ ಹಾಕುವಷ್ಟು ಇದು ಓಪನ್ನೆಸ್, ಐ ಡೋಂಟ್ ಥಿಂಕ್ ಅ ಗರ್ಲ್ ಫಾರ್ ಅ 20 ವಿಲ್ ಹ್ಯಾವ್ ಇಟ್ ಅಷ್ಟೇ. ಶಿ ಮೇ ನಾಟ್ ಎಕ್ಸ್ಪ್ರೆಸ್ ಇಟ್, ಬಟ್ ಇಟ್ ಡಸಂಟ್ ಮೀನ್ ದಟ್ ಶಿ ಡಸಂಟ್ ಹ್ಯಾವ್ ಇಟ್ ಇನ್ ಹರ್. ಶಿ ಹ್ಯಾಸ್ ಇಟ್ ಇನ್ ಹರ್, ಶಿ ವಿಲ್ ನಾಟ್ ಎಕ್ಸ್ಪ್ರೆಸ್ ಇಟ್ ದ ವೇ ಪ್ರಾಬಬ್ಲಿ ನಾವು ಅಂದ್ಕೊಂಡಿರೋ ರೀತಿಲಿ ಅವಳಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅವಳದೇ ಆದಂಥ ಆವಾಗಂತೂ ಇನ್ನು ನಾಚಿಕೆ ಸ್ವಭಾವ ಅಲ್ವಾ. ಈ ಟೀನಿಂದ ನೀವು ಯು ಜಸ್ಟ್ ಕಮ್ ಔಟ್ ಟು 20s ಅಂತ ಹೇಳಿದ್ರೆ ಯು ಜಸ್ಟ್ ಔಟ್ ಆಫ್ ಟೀನ್ ಅಷ್ಟೇ. ಬಿಟ್ಟರೆ ಏನು ತುಂಬ ಏನು ಜೀವನ ನೋಡಿ ಏನೂ ಆಗಿರಲ್ಲ. ಯು ಜಸ್ಟ್ ಔಟ್ ಆಫ್ ಕಾಲೇಜ್, ಒಂದಷ್ಟು ಇನ್ಫ್ಯಾಚುಯೇಷನ್ಸು ಏನೋ ಒಂದು ಆಗ್ತಾ ಇರಬಹುದು ಅವ್ರವ್ರ ಜೀವನದಲ್ಲಿ ಬಿಟ್ಟರೆ. ಬಟ್ ಇಷ್ಟು ಮುಂದೆ ಯೋಚನೆ ಮಾಡುವಂತಹ ಮಾನಸಿಕ ಸ್ಥಿತಿ ಅವರಿಗಿರಲ್ಲ ಅಷ್ಟೇ. ದಟ್ಸ್ ವೈ ಯು ಮೇ ನಾಟ್ ಬಿ ಏಬಲ್ ಟು ಕನೆಕ್ಟ್ ಟು ಇಟ್. ಬಟ್ ಒನ್ಸ್ ಯು ಆರ್ 30 ಆ್ಯಂಡ್ 30+ ಆಗ್ತಾ ಇರುವಾಗ ಲಾಟ್ ಆಫ್ ಥಿಂಗ್ಸ್ ಚೇಂಜಸ್ ಫಾರ್ ಅ ವುಮನ್. ಅವಳು ಒಂದು ಹುಡುಗಿಯಿಂದ ವುಮನ್ ಆಗ್ತಾಳೆ. ಹೆಣ್ಣಿನ ಒಂದು ಪೂರ್ತಿಯ ಒಂದು ಸ್ವರೂಪ ನನ್ನಲ್ಲಿ ಏನು ಇದೆ, ಆ ಸ್ವರೂಪವನ್ನು ಪೂರ್ತಿಯಾಗಿ ಅವಳು ಅನುಭವಿಸೋಕೆ ಶುರು ಮಾಡ್ತಾಳೆ, ವಿತ್ ಆರ್ ವಿತೌಟ್ ಅ ನಾಲೆಡ್ಜ್ ಅಲ್ವಾ. ಈಗ ವಿತ್ ದ ನಾಲೆಡ್ಜ್ ಇರೋರು ಏನು, ತುಂಬ ಜನ ಬರವಣಿಗೆಯಲ್ಲಿರೋರು, ಕಾವ್ಯದ ರೂಪದಲ್ಲಿ ತರಬಹುದವರು, ಈ ಥರದ್ದೆಲ್ಲ ಆಗುತ್ತೆ. ವಿತೌಟ್ ನಾಲೆಡ್ಜ್ ಇಟ್ ಹ್ಯಾಪನ್ಸ್ ಟು ಎವ್ರಿಬಡಿ. It's just that they may not know how to express it. But in my case, I was quite aware of my body as well as my mind, I guess. ಯಾಕಂದರೆ ಸ್ವಲ್ಪ ಜಾಸ್ತಿ ಒಂದೊಂದ್ಸತಿ ಮೆಡಿಟೇಷನ್ ತುಂಬ ಮಾಡ್ತೀನಿ ನಾನು. ಒಬ್ಬಳೇ ಕೂತ್ಕೊಳ್ಳೋದು, ಮೆಡಿಟೇಷನ್ ಮಾಡೋದೆಲ್ಲ ಇದೆ. ಆ್ಯಂಡ್ ದಟ್ ಗಿವ್ಸ್ ಯು ಅ ಕ್ಲಾರಿಟಿ. ಇಟ್ ನೀಡ್ ನಾಟ್ ಬಿ ಅಬೌಟ್ ಮೆಡಿಟೇಷನ್ ಆಲ್ಸೋ. ನನ್ನ ಜೊತೆ ಅಕ್ಕಪಕ್ಕದವರು ಓಪನ್ನೆಸ್ ಇದೆ, ಆ ಥರದಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾತಾಡ್ತಾ ಯು ವಿಲ್ ಗ್ರೋ ಸಚ್ ಕ್ಲಾರಿಟಿ ಆಲ್ಸೋ ಅಬೌಟ್ ಯುವರ್ ಸೆಲ್ಫ್. ಸೊ ಇಟ್ ಈಸ್ ಒಂದ್ಸತಿ ನಾವು 30 ಹರಿಯಕ್ಕೆ ಬಂದು 35, 36 ಅನ್ಬೇಕಾದ್ರೆ ನಾನು ನೋಡ್ತಿರೋ ಪ್ರಪಂಚನೇ ನನಗೆ ಬೇರೆ ರೀತಿಯಲ್ಲಿ ಕಾಣಕ್ಕೆ ಶುರು ಆಗುತ್ತೆ. ಇಟ್ಸ್ ಫಾರ್ ಎವ್ರಿಬಡಿ, ಫಾರ್ ಅ ವುಮನ್ ಆ್ಯಂಡ್ ಅ ಮ್ಯಾನ್, ಎವ್ರಿ ಒನ್. ಆಯಿತಾ, ಅವರವರ ಆಯ್ಕೆಗಳು ಅವಾಗ ಬದಲಾಗುತ್ತೆ. ಇವನ್ ಫಾರ್ ಅ ಮ್ಯಾನ್, ಎಷ್ಟೋ ಜನ ಅವ್ರಿಗೆ ಕೆಲಸ ಮಾಡ್ತಿರೋದನ್ನು ಇದು ನಾನು ಇದು ಮಾಡ್ತಾ ಇದ್ದೀನಿ, ನನ್ನ ಶುಡ್ ಚೇಂಜ್ ನನ್ನ ಆಸೆ ಇದಿತ್ತು, ದಿಸ್ ವಾಸ್ ಮೈ ಹಾಬಿ ಅಂತೆಲ್ಲ ದೇ ಶಿಫ್ಟ್ ಟು ಮೆನಿ ಥಿಂಗ್ಸ್. ಯಾಕಂದರೆ ಅವಾಗ ಇಟ್ ಇಸ್ ನಾಟ್ ಅಬೌಟ್ ಅರ್ನಿಂಗ್ ಅಥವಾ ನಾನೇನೋ ಪ್ರೂವ್ ಮಾಡಬೇಕು, ಅಪ್ಪ ಅಮ್ಮಂಗೆ ಪ್ರೂವ್ ಮಾಡಬೇಕು, ಇನ್ನಿಯರಿಗೂ ಪ್ರೂವ್ ಮಾಡಬೇಕು. ಅದೆಲ್ಲ ಮೀರಿ ನಾವು ನನಗೋಸ್ಕರ ನನ್ನ ಜೀವನವನ್ನು ನಾನಾಗಿ ಬದುಕಬೇಕು ಅನ್ನೋದು ಆಗ ಬರ್ತಾ ಹೋಗುತ್ತೆ ಅದು. ಸೊ ವಿತ್ ದ್ಯಾಟ್ you have certain decisions that what you take for yourself, which you don't have it in 20s for sure. You don't have it, don't worry. ಓಕೆ ಮ್ಯಾಮ್, ಭಾವನಾ ಅವರು ಎಷ್ಟೊಂದೆಲ್ಲ ಸಾಧನೆ ಮಾಡಿದ್ದಾರೆ. ನನಗೊಬ್ರು ಜೀವನ ಸಂಗಾತಿ ಬೇಕು ಅಂತ ಅನ್ಸಿಲ್ವಾ? ಸಾಧನೆಗೂ ಅದಕ್ಕೂ ಸಂಬಂಧ ಇಲ್ಲ ಒಂದು. ಆ್ಯಂಡ್ ಜೀವನ ಸಂಗಾತಿ ನಾನು ಹೇಳ್ತೀನಲ್ಲ, ಸಾಂಗತ್ಯ ದಟ್ಸ್ ನನ್ನ ಅಪ್ಪ ಅಮ್ಮ ದಾಂಪತ್ಯದಿಂದ ನಾನು ಅವ್ರನ್ನ ಸಂಗಾತಿಯಾಗಿ ನಾನು ನೋಡಿದ್ದೀನಿ, ಅವ್ರ ಸ್ನೇಹಿತರಾಗಿ ನಾನು ನೋಡಿದ್ದೀನಿ. ಸೊ ಆ್ಯಂಡ್ ದಿ ಬಿಕೇಮ್ ಇಂಟರ್ಡಿಪೆಂಡೆಂಟ್ ಎಲ್ಲದನ್ನು, ಸ್ಪೆಷಲಿ ಭಾವನಾತ್ಮಕವಾಗಿ, ಇಮೋಷ್ನಲಿ ದೇ ವಾಸ್ ಸೋ ಡಿಪೆಂಡೆಂಟ್ ಆ್ಯಂಡ್ ಸೋ ಓಪನ್. ಜಗಳ, ಆರ್ಗ್ಯುಮೆಂಟ್ಸ್ ಅಂದರೆ ಸೀರಿಯಸ್ ಜಗಳ ಅಂತಲ್ಲ, ಒಪಿನಿಯನ್ಸ್ ಹೇಳಲಿಕ್ಕೆ ನಾನು ಎರಡನೇ ಥಾಟ್ ಇಟ್ಕೊಳ್ಬಾರ್ದು ಯಾವುದೇ ಸಂಬಂಧ ಆದ್ರೂ. ಈಗ ನಾನೇನೋ ಹೇಳ್ತಿದ್ದೀನಿ ನಿಮಗೆ ಅಂತ ನಾನು ನೇರವಾಗಿ ಹೇಳಬೇಕು, ನೀನು ಇದು ಹಾಕೊಂಡಿರೋದು ಇಷ್ಟ ಆಗಿಲ್ಲ ಕಣೆ, ಇನ್ನೇನೋ ಆಗಿದೆ ಕಣೆ ಅಂತ. ಅಷ್ಟು ಆ ರೀತಿಯಲ್ಲಿ ಒಂದು ಸಂಬಂಧ ಆ ಫ್ರೀಡಮ್ ಕೊಡುತ್ತೆ ಅಂತ ಹೇಳಿದ್ರೆ ಐ ಥಿಂಕ್ ದಟ್ಸ್ ದ ಬೆಸ್ಟ್ ಥಿಂಗ್ ಟು ಹ್ಯಾಪನ್ ಫಾರ್ ಎನಿ ಒನ್. ಬಟ್ ನನಗನ್ಸಿದೆ ಐ ವುಡ್ ವಾಂಟ್ ಟು ಹ್ಯಾವ್ ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಅದು ಆಗಲಿಲ್ಲ ಆ ಸಮಯದಲ್ಲಿ ಅಂತ ಹೇಳಿದ್ರೆ ಐ ಆಮ್ ಫೈನ್ ವಿತ್ ದ್ಯಾಟ್.
ಫೈನ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದೇ ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳಕ್ಕೆ ನೀವು ತಯಾರಿದ್ದೀರಾ ಅಂತ ಗೊತ್ತಿರಬೇಕು. ಆ್ಯಂಡ್ ಫಾರ್ ಸರ್ಟನ್ ರೀಸನ್ಸ್, ಸರ್ಟನ್ ಡಿಸಿಪ್ಲಿನ್ ದಟ್ ಐ ಹ್ಯಾವ್ ಇನ್ ಮೈ ಲೈಫ್ ವಿಚ್ ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ನಾರ್ ಐ ವಿಲ್ ಚೇಂಜ್ ಇಟ್ ಫಾರ್ ಎನಿವನ್ ಎಲ್ಸ್. ಈ ನಂದು ಒಂದಷ್ಟು ಇದೆ ನನ್ನಲ್ಲಿ ಶಿಸ್ತು, ಒಂದು ಚೌಕಟ್ಟು ನಾನು ಹಾಕೊಂಡಿದ್ದೀನಿ ನನ್ನ ಜೀವನಕ್ಕೆ. ಆ ಚೌಕಟ್ಟನ್ನು ನಾನು ದಾಟಿ ನಾನು ಹೋಗ್ಲಿಕ್ಕೂ ತಯಾರಿರಲಿಲ್ಲ. ಸೊ ಇದೆಲ್ಲ ಕನ್ಸಿಡರ್ ಮಾಡಿಕೊಂಡು ಐ ಫೆಲ್ಟ್. ಓಕೆ. IVF ಮೂಲಕ ಕೃತಕ ಗರ್ಭಧಾರಣೆಯನ್ನ ಮಾಡ್ತಾ ಇರುವಾಗ ಒಂದಷ್ಟು ಜನ ಪರವಾಗಿ ಮಾತಾಡ್ತಾರೆ, ಸ್ವಾವಲಂಬಿ ಹೆಣ್ಣು ಅನ್ನುವಂಥದ್ದು. ಇನ್ನೊಂದಷ್ಟು ಜನ ವಿರೋಧವಾಗಿ ಮಾತಾಡ್ತಾರೆ. ಸೊ ಅಂಥವ್ರಿಗೆ ಏನ್ ಹೇಳಕ್ ಬಯಸ್ತಾರೆ? ಇದು ವಿರೋಧ ಪರದ ಪ್ರಶ್ನೆ ಅಲ್ಲ. ಈ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಅದೇ ಸ್ವಾವಲಂಬಿ ಅಂತ ಹೇಳಿದ್ರೆ ಬರೀ ನಾನು ಎಕನಾಮಿಕಲಿ ನಾನು ಸ್ವಾವಲಂಬಿ ಆಗಿರೋದಲ್ಲ. ನಾನು ಇವತ್ತು ದುಡಿತಿದ್ದೀನಿ ಅಂತ ಹೇಳಿದ ಕೂಡಲೇ ನಾನು ಸ್ವಾವಲಂಬಿ ಅಲ್ಲ. ನಾನು ಹಣ ಸಂಪಾದನೆ ಮಾಡ್ತಿದ್ದೀನಿ ಅಂದ ಕೂಡಲೇ ನಾನು ಸ್ವಾವಲಂಬಿ ಅಲ್ಲ. ನನ್ನ ಜೀವನದಲ್ಲಿ ಬರೋ ಅಂತಹ ಪ್ರತಿಯೊಂದು ಹಂತದಲ್ಲಿ ನಾನು ಯಾವ ರೀತಿಯ ನಿರ್ಧಾರಗಳನ್ನು ನಾನು ತಗೊಳ್ತಾ ಇದ್ದೀನಿ ನನ್ನ ಜೀವನಕ್ಕೆ, ಆ ನಿರ್ಧಾರಗಳನ್ನ ತಗೊಳ್ಳೋ ಅಷ್ಟು ಯೋಗ್ಯತೆಯನ್ನು ನಾನು ಪಡ್ಕೊಂಡಿದ್ದೀನ, ದ್ಯಾಟ್ಸ್ ವಾಟ್ ಮೇಕ್ಸ್ ಯು ಸ್ವಾವಲಂಬಿ. ಆಯಿತಾ? ಅದು ನಾನೇ ಆಗೋಕ್ಕಾಗಲ್ಲ, ಓವರ್ನೈಟ್ ಆಗಲ್ಲ. ಅದು ಇಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ನಿಮ್ಮಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಬರಬೇಕು. ಪುಟ್ಟೋರಿದ್ದೀರಾ ನೀವು, ಇಲ್ಲಿಂದ ನೀವು ಇನ್ನೇನೋ ಆಗಿ ನಿಮ್ಮಲ್ಲಿ ಒಂದು ಮನಸ್ಥೈರ್ಯ ಬರಬೇಕು, ಧೈರ್ಯ ಬರಬೇಕು, ಆ ಒಂದು ಆತ್ಮವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ಓವರ್ನೈಟ್ ಆಗಲ್ಲ. ಆಯಿತಾ? ಅದು ಒಂದು ವಾತಾವರಣ ಇರಬೇಕು ಅದಕ್ಕೆ ಸರಿಯಾಗಿ. ನೀವು ಯಾರ ಒಡನಾಟದಲ್ಲಿದ್ದೀರಾ, ಆ ಒಡನಾಟದಲ್ಲಿ ಯಾರಿದ್ದಾರೆ, ಅದೆಲ್ಲದನ್ನು ಇಟ್ ಮ್ಯಾಟರ್ಸ್ ಅ ಲಾಟ್. ಸೊ ಇಟ್ ಈಸ್ ನಾಟ್ ಅಬೌಟ್ ಬರೀ ಸ್ವಾವಲಂಬಿ, ಆಮೇಲೆ ಇದಕ್ಕೆ ಪರ ಬಂದರೆ ಏನು, ವಿರೋಧ ಬಂದರೆ ಏನು. ಐ ವಿಲ್ ಕಂಟಿನ್ಯೂ ಟು ಬಿ ಅ ಮದರ್. ಇಟ್ ಡಸಂಟ್ ಮ್ಯಾಟರ್ ಟು ಮೀ, ರೈಟ್? ಸಿ, ಐ ಹ್ಯಾವ್ ಟೇಕನ್ ಅ ಡಿಸಿಷನ್. ನನ್ನ ನಿರ್ಧಾರ ನನಗಾಗಿ ನಾನು ತಗೊಂಡಿದ್ದೀನಿ. ಆ್ಯಂಡ್ ನನಗೆ ಇದ್ರಲ್ಲಿ ತೃಪ್ತಿ ಇದೆ ಅನ್ನೋಂತಹ ಒಂದು ಭಾವನೆ ನನ್ನಲ್ಲಿ ಮೂಡಿದ್ರಿಂದ ನಾನು ನನಗಾಗಿ ತೊಗೊಂಡಿರೋದು. ಅವ್ರು ವಿರೋಧ ಮಾಡ್ತಾರೋ, ಪರ ಮಾಡ್ತಾರೋ, ಅಥವಾ ಇದರಿಂದ ನಾನು ಏನೋ ಒಂದು ಜನಮನ್ನಣೆ ಪಡಿಬೇಕು, ಮತ್ತಿನ್ನೇನೋ ಪಡಿಬೇಕು ಅನ್ನೋ ಒಂದು ಆಶಯ ಖಂಡಿತವಾಗ್ಲೂ ಇಲ್ಲ. ರಿಯಲಿ. ಆ್ಯಂಡ್ ದೆನ್ ಇಟ್ ವಿಲ್ ಆಲ್ಸೋ ಬಿ ಸ್ಟುಪಿಡಿಟಿ ಈವನ್ ಇಫ್ ಐ ಸೇ ದಟ್. ಆಯಿತಾ? ಆಮೇಲೆ ಇದರಿಂದ ಒಂದು ಅಟೆನ್ಷನ್ ಬರಬೇಕು, ನಾನು ಫೇಮಸ್ ಆಗಬೇಕು. ದರ್ ಇಸ್ ನೋ ಸಚ್ ಥಿಂಗ್ಸ್ ಎಟ್ ಆಲ್. ನನ್ನ ಇದೇನಪ್ಪ ಅಂತ ಹೇಳಿದ್ರೆ, ದಿಸ್ ಇಸ್ ಹ್ಯಾಪನ್ಡ್ ಇನ್ ಮೈ ಲೈಫ್. ಐ ಆಮ್ ಜಸ್ಟ್ ಶೇರಿಂಗ್ ಇಟ್ ವಿತ್ ಯು. ದಟ್ ಇಸ್ ದ ಥಿಂಗ್. ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಹೇಳ್ತಿದ್ದೀನಲ್ಲ, ಇವಾಗ ಸಾಕಷ್ಟು ಜನರಿಗೆ ತಿಳುವಳಿಕೆ ಕಮ್ಮಿ ಇರುತ್ತೆ. ಆಮೇಲೆ ನನ್ನ ಜೀವನದಲ್ಲಿ ನಾನೊಂದು ಹೆಣ್ಣನ್ನು ಹೇಗೆ ನೋಡ್ತಾ ಇದ್ದೀನೋ, ಇನ್ನೊಬ್ಬರ ಮನೆಯಲ್ಲಿರೋ ಹೆಣ್ಣಿನ ಪರಿಸ್ಥಿತಿಯನ್ನು ನಾನು ಅರ್ಥ ಮಾಡ್ಕೊಳಕ್ಕೆ ನನಗೆ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ, ದೇ ವಿಲ್ ನಾಟ್ ಸೇ ದಟ್. ಇಟ್ ಈಸ್ ನಾಟ್ ಅಬೌಟ್ ಬರೀ ನನ್ನ ಮನೆ, ನನ್ನ ಜೀವನ ಅಲ್ಲ ಇದು. ಇಟ್ ಈಸ್ ಅಬೌಟ್ ಹೆಣ್ಣು ಅನ್ನೋದನ್ನು, ಹೆಣ್ತನ ಮತ್ತು ಅವಳ ಅಸ್ತಿತ್ವ, ಅವಳ ಸ್ವಾತಂತ್ರ್ಯ. ಅದಕ್ಕೆ ನನ್ನ ನನ್ನ ಕಾನೂನು ಕೊಟ್ಟಿದೆ, ಆ ಹಕ್ಕ ನನಗೆ ಕೊಟ್ಟಿದೆ. ನೀನು ಯಾರ್ದು ಅಂದರೆ ವರ್ಸ್ಟ್ ಕಮ್ ವರ್ಸ್ಟ್ ಸಿನಾರಿಯೋ. ಆಮೇಲೆ ವಯೋಮಿತಿ ಮಾಡಿದ್ದಾರೆ. ಆಯಿತಾ? ಇದಕ್ಕೆ 40 ವರ್ಷದ ಮೇಲ್ಪಟ್ಟರು, 40 ವರ್ಷದಿಂದ 50 ವರ್ಷದ ವಯೋಮಿತಿಯ ಒಳಗಿನ ಮಹಿಳೆಯರಿಗೆ ಮಾತ್ರ ಈ IVF ಅನ್ನು ಮಾಡ್ಕೊಳ್ಳೋಕ್ಕೆ, ಗರ್ಭಧಾರಣೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ನಮಗೆ ಸರ್ಕಾರ ಮಾಡಿಕೊಟ್ಟಿರುವಂಥದ್ದು. ಇದರಲ್ಲಿ ನನಗೆ ವೈವಾಹಿಕ ಜೀವನದಲ್ಲಿ ಇರಬೇಕು ಅನ್ನೋವಂಥ ಕಡ್ಡಾಯ ಮುಂಚೆ ಇತ್ತು, ಅದನ್ನು ಸಹ ತೆಗೆದಿದ್ದಾರೆ. ಇವಾಗ ಯಾವುದೇ ಒಂದು ಪುರುಷನ ಅಥವಾ ಗಂಡಸಿನ ರೆಫರೆನ್ಸ್ ಇಲ್ಲದೆ, ಮುಂಚೆ ರಿಲೇಷನ್ ಹೇಳಬೇಕಿತ್ತಲ್ವ, ಯಾವುದೇ ಆದ್ರೂ ಹಾಸ್ಪಿಟಲ್ಗೆ ಹೋದ್ರೂ ವೆನ್ ದ ಚೈಲ್ಡ್ ಇಸ್ ಬಾರ್ನ್ ಅಂತ ಹೇಳಿದ್ರೆ ಅಲ್ಲಿ ಗಂಡ ಕಂಪಲ್ಸರಿ ವಿಲ್ ಹ್ಯಾವ್ ಟು ಗೋ ಆ್ಯಂಡ್ ಸೈನ್. ಆಯಿತಾ? ಆಮೇಲೆ ಇದು ರಿಜಿಸ್ಟ್ರೇಷನ್ ಫಾರ್ಮ್ ಕೊಡ್ತಾರಲ್ಲ, ಬರ್ತ್ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರಂದರೆ ಅದರಲ್ಲಿ ಇರಬೇಕಾಗಲೇ. ಸೊ ಆಲ್ ದಟ್ ಈಸ್ ಗಾನ್. ಈಗ ಮೊನ್ನೆ ಇತ್ತೀಚೆಗಷ್ಟೇ ಮತ್ತು ಪುನಃ ಹೇಳಿದ್ದಾರೆ ಸರ್ವೋಚ್ಚ ನ್ಯಾಯಾಲಯ, ಈಗ ಶಾಲೆಗಳಲ್ಲಾಗಲಿ ಪಾಸ್ಪೋರ್ಟ್ಗಳಲ್ಲಾಗಲಿ ನಮ್ಗೆ ಯಾವ್ಯಾವ ಇದು ಡಾಕ್ಯುಮೆಂಟ್ಸ್ ಇದೆಯೋ ಅದರಲ್ಲಿ ತಂದೆಯ ಹೆಸರು, ಅಂದರೆ ತಂದೆ ಅಂತ ಬಂದಾಗ ಪುರುಷ, ಒಂದು ಗಂಡಸಿನ ಹೆಸರು ಇರಬೇಕು ಅನ್ನುವಂಥದ್ದು ಕಡ್ಡಾಯವಲ್ಲ ಅನ್ನುವಂಥದ್ದನ್ನು ನಮಗೆ ನನ್ನ ಸರ್ಕಾರದ, ನನ್ನ ದೇಶದ ಕಾನೂನು ನನಗೆ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟಿದೆ. ಸೊ ದಿಸ್ ಈಸ್ ಫಾರ್ ಅ ವರ್ಸ್ ಸಿನಾರಿಯೋ. ಇಟ್ ಈಸ್ ನಾಟ್ ಬೈ ಚಾಯ್ಸ್. ಸಿ, ಎವ್ರಿಬಡಿ ವಾಂಟ್ಸ್ ಟು ಹ್ಯಾವ್ ಅ ನಾರ್ಮಲ್ ಲೈಫ್. ಹೂ ಡಸಂಟ್ ವಾಂಟ್ ಟು ಹ್ಯಾವ್ ಅ ನಾರ್ಮಲ್ ಲೈಫ್? ಎಲ್ಲರಿಗೂ ನಾರ್ಮಲ್ಲು. ಯಾಕಂದರೆ ನಾರ್ಮಲ್ ಈಸ್ ಅಕ್ಸೆಪ್ಟೆಡ್ ಅಲ್ವಾ? ಸಮಥಿಂಗ್ ಅಬ್ನಾರ್ಮಲ್ ಇಸ್ ನಾಟ್ ಅಕ್ಸೆಪ್ಟೆಡ್. ಕರೆಕ್ಟ್ ಅಲ್ವಾ? ಎಲ್ಲರಿಗೂ ಅಕ್ಸೆಪ್ಟ್ ಆಗೋದು, ಸಮಾಜದಲ್ಲಿ ನಾನು ಒಬ್ಳಾಗಿರಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಇದೆ. ಅದಕ್ಕೆ ತಾನೇ ವಿ ಆಲ್ ಯಾಕೆ ವಾಟ್ ಆರ್ ವಿ ಥ್ರೈವಿಂಗ್ ಫಾರ್? ಹೀಗೆ ಒಂದು ಉಡುಗೆ ತೊಡುಗೆ ಇರಬೇಕು, ಒಂದು ಮನೆ ಕಟ್ಟಿದೀವಪ್ಪ ನಾವು, ಇದೆಲ್ಲ ಹೇಳ್ಕೊಳಕ್ಕೆ ಒಂದು ಸಮಾಧಾನ ಇದೆ. ಯಾಕೆ?
ನಾನು ಸಮಾಜದಲ್ಲಿ ನಾನು ಒಬ್ಳಾಗಿ ಬದುಕಬೇಕು, ಈ ಸಮಾಜದಲ್ಲಿ ನಾನು ಹೇಗಿದೆ ಆ ಥರ ನಾನು ಇರಬೇಕು ಅನ್ನೋ ಒಂದು ಮನಸ್ಸಿಂದನೇ ಎಲ್ಲರೂ ಏನೇನು ದುಡಿಮೆ ಮಾಡ್ತಿದೀವೋ, ಏನೇನು ಪ್ರೆಷರ್ ತೊಗೊಳ್ತಿದೀವೋ, ಓನ್ಲಿ ಟು ಮೀಟ್ ಅಪ್ ದ್ಯಾಟ್. ಸಮಥಿಂಗ್ ಅಬ್ನಾರ್ಮಲ್, ಸಮಥಿಂಗ್ ಆ ಟ್ರ್ಯಾಕಲ್ಲಿ ಇಲ್ಲದೆ ಬೇರೆ ಟ್ರ್ಯಾಕಲ್ಲಿ ಹೋಗಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲೊಂದು ಕಮೆಂಟ್ಸ್ ಬರಬಹುದು, ಟೀಕೆಗಳು ಬರಬಹುದು, ಸಹಜವಾಗಿ ಇರುತ್ತೆ. ಯಾಕಂದರೆ ಯು ಡೋಂಟ್ ಬಿಲಾಂಗ್ ಇನ್ ದಟ್ ಬ್ರ್ಯಾಕೆಟ್ ಆಫ್ ಪೀಪಲ್. ಇಟ್ ಇಸ್ ಓಕೆ. ಐ ಡೋಂಟ್ ಬಿಲಾಂಗ್ ಫಾರ್ ಅ ಸರ್ಟನ್ ರೀಸನ್. ಇವತ್ತಿಗೆ ನಾವು ಪ್ರತಿ ಶಾಲೆಗಳಲ್ಲಿ ಸ್ಪೆಷಲ್ ಚಿಲ್ಡ್ರನ್, ದೈಹಿಕವಾಗಲಿ ಮಾನಸಿಕವಾಗಿರುವಂತಹ ಎಲ್ಲ ಮಕ್ಕಳನ್ನು ನಾವು ಶಾಲೆಗಳಲ್ಲಿ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ. ಯಾಕೆ? ಎನಿಥಿಂಗ್ ಅಬ್ನಾರ್ಮಲ್ ವಿ ಆಲ್ವೇಸ್ ಕೀಪ್ ಅವೇ ಅಲ್ವಾ? ಅವ್ರನ್ನ ಈಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬರಲಿ ಅಂತ ಹೇಳಿನೇ ತಾನೆ. ಈಗ 3ನೇ ಲಿಂಗದವರಿಗೆ ನಾವಿವಾಗ ಅವರಿಗೆ ಒಂದು ಚುನಾವಣೆಗೆ ಹಕ್ಕನ್ನು ಕೊಟ್ಟಿದ್ದೀವಿ, ಮತದಾನ ಮಾಡೋ ಹಕ್ಕನ್ನು. ಯಾಕೆ ಕೊಟ್ಟಿದ್ದೀವಿ? ಸಮಥಿಂಗ್ ಅಬ್ನಾರ್ಮಲ್ ಶುಡ್ ನಾಟ್ ಬಿ ಕೆಪ್ಟ್ ಆಸ್ ಅಬ್ನಾರ್ಮಲ್. ದೇ ಶುಡ್ ಬಿಕಮ್ ಪಾರ್ಟ್ ಆಫ್ ನಾರ್ಮಲ್. ನಮ್ಮ ಸೊಸೈಟಿ ಏನಿದೆ ಅದರಲ್ಲಿ ಅವ್ರನ್ನ ಒಳಗೆ ತಗೊಳ್ಬೇಕು ಅನ್ನೋಂಥ ಪ್ರಯತ್ನ. ಎಲ್ಲ ಹೋರಾಟಗಳು ನಾವು ರಾಜಕೀಯ ನೋಡಿದ್ರೆ ಬುಡಕಟ್ಟೋ, ಇನ್ನೇನೋ ಒಂದು ದಲಿತನೋ, ಯಾವುದೋ ಒಂದು ಜಾತಿಗಳದೋ, ಎಲ್ಲದೋ ಒಂದು ಏನೋ ಒಂದು ಮಾಡ್ತಾ ಇರ್ತೀವಿ. ವಾಟ್ ಆರ್ ವಿ ಡೂಯಿಂಗ್ ಇಟ್ ಫಾರ್? ಟು ಮೇಕ್ ಇಟ್ ನಾರ್ಮಲ್ ಆ್ಯಂಡ್ ಟು ಬಿ ಪಾರ್ಟ್ ಆಫ್ ನಾರ್ಮಲ್. ಎನಿಥಿಂಗ್ ಅಬ್ನಾರ್ಮಲ್ ಅಂತ ಬರ್ತಿದ್ದಂಗೆ ನಾವು ದೂರ ಇಡೋಕ್ಕೆ ಶುರು ಮಾಡಿಬಿಡ್ತೀವಿ. ಸೊ ಇಟ್ ಈಸ್ ಓಕೆ. ಯಾಕಂದರೆ ಅಬ್ನಾರ್ಮಲ್ ಅನ್ಸುತ್ತೆ. ಇದು ನೈಜ ರೀತಿಯಲ್ಲಿ ಅವ್ರ ಜೀವನದಲ್ಲಿ ಮತ್ತು ಅವ್ರ ಅಕ್ಕಪಕ್ಕ ಎಲ್ಲರ ಜೀವನದಲ್ಲಿ ಹೇಗಾಗ್ತಿದೆಯೋ ಆ ಥರ ಆಗಲಿಲ್ಲ ನನ್ನ ಜೀವನ. ಅವ್ರಿಗೆ ಅದು ಅಬ್ನಾರ್ಮಲ್ ಅನ್ಸುತ್ತೆ. ಹೆಚ್ಚಾಗಿ ಗೊತ್ತಿರಲ್ಲ ಅವರಿಗೆ, ಓ ಹೀಗೂ ಆಗುತ್ತೆ, ಬೇರೆಯವ್ರ ಜೀವನ ಹೀಗೂ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಸೊ ದಟ್ಸ್ ಆಲ್. ಅದು ಬಿಟ್ಟರೆ ಇನ್ನೇನು ಅವ್ರಿಗೇನು ನನ್ನ ಬಗ್ಗೆ ಏನು ವೈರತ್ವ ಇರಲ್ಲ, ನನಗೂ ಗೊತ್ತಿಲ್ಲ ಅವ್ರು ಯಾರಂತ. ಸೊ ಇಟ್ ಡಸಂಟ್ ಮ್ಯಾಟರ್. ಓಕೆ. ಇನ್ನೊಂದಷ್ಟು ಜನ ಹೆಂಗಂದ್ರೆ ಓ ಇಲ್ಲ ಏನೋ ನಟನೆ ಮಾಡ್ತಾ ಇದಾರೇನೋ ಅನ್ನುವಂಥದ್ದು ಕೂಡ ಆಗಿತ್ತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಎಲ್ಲರೂ ಹಾಗೆ ಅಂದ್ಕೊಂಡ್ರು, ಸಿನಿಮಾದ ಹೇಳಿದ್ದೀನಿ ಅಂತ ಅಂದ್ಕೊಂಡ್ರು. ಇಟ್ಸ್ ಓಕೆ. ನಟನೆದು ಯಾವುದು ಹಂಗೆ ಮಾಡಲ್ಲ ನಾನು ಯಾವತ್ತೂ ಆ ಥರ. ನೀವು ವೃತ್ತಿ ಜೀವನದ ಏನೇ ಪಬ್ಲಿಸಿಟಿನ ಹ್ಯಾವ್ ಕೆಪ್ಟ್ ಇಟ್ ವೆರಿ ಪ್ರೊಫೆಷನಲ್. ಹೇಗಿರ್ಬೇಕು ಹಾಗೆ. ಸುಮಾರು ಜನ ಗಿಮಿಕ್ ಮಾಡೋದು ಅದೆಲ್ಲ ಮಾಡ್ತಾರೆ. ಐ ಹ್ಯಾವ್ ನೆವರ್ ಡನ್ ದಟ್. ಯಾಕಂದರೆ ಅದಕ್ಕೆ ಹೇಗಿರಬೇಕು ಆ ಚೌಕಟ್ಟಲ್ಲಿ ನಾನು ಹೇಗಿರ್ಬೇಕು ಹಾಗೆ ಇದ್ದೀನಿ, ನನ್ನ ವೈಯಕ್ತಿಕ ಜೀವನದಲ್ಲಿ ಹೇಗಿರ್ಬೇಕು ಹಾಗೆ ಇದ್ದೀನಿ. ಅದು ಸಹಜವಾಗಿ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಅದೆಲ್ಲ ಇರೋದ್ರಿಂದ ದೇ ಆಲ್ ಥಿಂಕ್ ಇಟ್ಸ್ ಅ ಹೋಕ್ಸ್ ಅನ್ಕೊತಾರೆ. ಆಮೇಲೆ ಮಾಫ್ಡ್ ಅನ್ಕೊತಾರೋ, AI ಅನ್ಕೊತಾರೋ. ಯಾಕಂದ್ರೆ ಎನಿಥಿಂಗ್ ಇಸ್ ಪಾಸಿಬಲ್ ಅಲ್ವಾ, ಅದಕ್ಕೆ ಹಂಗೆ ಅನ್ಕೊಂಡಿದ್ದಾರೆ. ಓಕೆ. ಈ ವಿಷಯ ಮನೆಯಲ್ಲಿ ಗೊತ್ತಾದಾಗ ಮನೆಯವರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸಿದ್ರು ಅನ್ನುವಂಥದ್ದು? ನನ್ನ ತಂದೆ ತುಂಬ ನಾರ್ಮಲ್ ಆಗಿ, ಒಬ್ಬ ತಂದೆ ಅವನ ಘನತೆಯನ್ನು ಇಟ್ಕೊಂಡು ಅವನು ಮಗಳ ಈ ರೀತಿಯ ನಿರ್ಧಾರವನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕೋ ಅದನ್ನು ಹಿ ಹಸ್ ಡನ್ ಇಟ್ ವೆರಿ ಇನ್ ಅ ಡಿಗ್ನಿಫೈಡ್ ಮ್ಯಾನರ್. ಯಾಕೆ ನಾನು ಬಂದು ಹೇಳಿದಾಗ ಅವ್ರೇನು ಶಾಕ್ ಆಗೋದಾಗಲಿ, ಅಥವಾ ಏನೋ ತುಂಬ ಇದ್ಯಾಕೆ ಹಾಗೆ ಇದ್ಯಾಕೆ ಹಿಂಗೆ ಅಂತ ಹೇಳೋದಾಗಲಿ, ಅಥವಾ ಕಮೆಂಟ್ ಮಾಡೋದಾಗಲಿ, ಅಥವಾ ಏನೋ ಹೌಹಾರದಾಗಲಿ ಯಾವುದೂ ಆಗಲಿಲ್ಲ. ಅತಿಶಯವಾದಂಥ ಯಾವುದೂ ಅವ್ರ ಪ್ರತಿಕ್ರಿಯೆ ಇರಲಿಲ್ಲ. ಇಟ್ ಇಸ್ ನಾರ್ಮಲಿ ಸೆಡ್, ಒಳ್ಳೆ ನಿರ್ಧಾರ ಇದೆ, ನಿನಗೆ ತಾಯ್ತನದಿಂದ ನೀನು ಹೆಣ್ತನವನ್ನು ನೀನು ಪೂರ್ತಿ ಪ್ರಮಾಣವಾಗಿ ಆಗತ್ತೆ ಅಂತ ಹೇಳಿದ್ರೆ, ಅದು ನಿನಗೆ ಅನಿಸಿದ್ರೆ ಇಟ್ಸ್ ಅ ಗುಡ್ ಡಿಸಿಷನ್, ಯು ಶುಡ್ ಗೋ ಹೆಡ್ ಅಂತ ಹೇಳಿದ್ರು. ಐ ಥಿಂಕ್ ದಟ್ಸ್ ಎ ವೆರಿ, ಅಷ್ಟೇ ನಾವು ಮಾತಾಡಿದ್ದು. ಅದಾದ್ಮೇಲೆ ಏನೂ ನಾವು ಮಾತಾಡಿಲ್ಲ. ಆಮೇಲೆ ನಾನು ಹೇಳೂ ಇಲ್ಲ ಈ ಥರ ಹೀಗೆ ಡೋನರ್ ಅಂದರೆ ಹಿಂಗೆ ಟೆಕ್ನಿಕ್ಕು ಹಾದಿ. ನೆವರ್ ವಿ ಹವ್ ಡಿಸ್ಕಸ್ಡ್ ಆ್ಯಂಡ್ ನೋ ಒನ್ ಹ್ಯಾಸ್ ಕಮ್ ಅಲಾಂಗ್ ವಿತ್ ಮೀ. ಫಸ್ಟ್ ಡೇ ಒಂದು 2-3 ವಿಸಿಟ್ ಆದಮೇಲೆ ಡಾಕ್ಟರ್ ನನಗೆ ಐ ಅಂಡರ್ವೆಂಟ್ ಒನ್ ಪ್ರೊಸೀಜರ್, ಮೆಡಿಕಲ್ ಪ್ರೊಸೀಜರ್ ಇದೆ ಇದರಲ್ಲಿ, ಹಿಸ್ಟ್ರೋಸ್ಕೋಪಿ ಅಂತ. ಅದಕ್ಕೆ ಮಾತ್ರ ಅನಸ್ತೇಷಿಯಾ ಕೊಡ್ತಾರೆ, ಜನರಲ್ ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಅದಕ್ಕೆ ಮಾತ್ರ ಅವರೇ ಹೇಳಿದರು, ಪ್ಲೀಸ್ ಭಾವನಾ ಮೇಡಮ್ ನೀವು ಯಾರನ್ನಾದ್ರೂ ಕರ್ಕೊಂಡು ಬನ್ನಿ, ಒಬ್ಬರೇ ಬರಬೇಡಿ. ಆವಾಗ ಮಾತ್ರ ನನ್ನ ಕಸಿನ್ ಒಬ್ಳನ್ನ ಕರ್ಕೊಂಡು ಹೋಗಿದ್ದೆ. ಬಿಟ್ಟರೆ ಇಲ್ದಿದ್ರೆ ನಾನು ನೆವರ್ ಟೇಕ್. ಯಾಕಂದ್ರೆ ಏನು ಗೊತ್ತಾ, ಪಾಪ ಆಸ್ಪತ್ರೆಯಲ್ಲಿ ಅವ್ರು ಬಂದು ಕೂರಬೇಕು, ಅವರಿಗೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ಎಲ್ಲರೂ ನೋಡ್ಕೊಳಕ್ಕಿರುವಾಗ ಮತ್ತೆ ಇನ್ನೇನಿದೆ ಅಲ್ಲಿ ಹೋಗಿ ಇನ್ಯಾನೋ ಕರ್ಕೊಂಡು ಹೋಗೋದು. ಎಷ್ಟು ತೊಂದರೆ ಕಮ್ಮಿ ಕೊಡೋಕ್ಕಾಗುತ್ತೋ ಅಷ್ಟು ಮಾಡ್ಬೇಕಂತ ನನ್ನ ಮನಸ್ಸು ಅಷ್ಟೇ. ಬಿಟ್ಟರೆ ಹೇಳಬಾರ್ದು ಅನ್ನೋದಲ್ಲ ಅಷ್ಟೇ. ಸೊ ಅದಷ್ಟೇ ಗೊತ್ತಿತ್ತು. ಮೈ ಫಾದರ್ ವಾಸ್ ವೆರಿ ಓಕೆ. ಆಮೇಲೆ ತಂಗಿ ತಮ್ಮಂಗೆ ಹೇಳಿದೆ ಎಲ್ಲ ಪಾಸಿಟಿವ್ ಆದಮೇಲೆ ಓಕೆ, ನಿನ್ಗೆ ಅದು ಯಾವಾಗಲೂ ಇತ್ತು. ಆ್ಯಂಡ್ ನನ್ನ ತಂಗಿ ತುಂಬ ವರ್ಷದಿಂದನೇ ಹೇಳ್ತಾ ಇದ್ದಾಳೆ, ಯು ನೀಡ್ ಸಂಬಡಿ ಅಂತ.
ಆ್ಯಂಡ್ ಯಾವುದೇ ನನಗೆ ಪ್ರಪೋಸಲ್ ಬರಲಿ ಏನೇ ಬರಲಿ ಹ್ಯಾವ್ ಆಲ್ವೇಸ್ ಇನ್ವಾಲ್ವ್ಡ್ ಎವ್ರಿಬಡಿ ಟು ನೋ. ಅವಳು ಒಪಿನಿಯನ್ನು ಅದೇ ಇದೆ, ನಾನು ಯಾರ್ಯಾರ ಬಗ್ಗೆ ಏನು ಒಪಿನಿಯನ್ ಇಟ್ಕೊಂಡಿದ್ದೀನೋ ಅದೇ. ಆಮೇಲೆ ಕೆಲವು ಸತಿ ಏನಾಗುತ್ತೆ, ನಮ್ಗೆ ಇಷ್ಟ ಆಗಿರೋರು ಇದ್ರು, ಎಲ್ಲದೂ ಸರಿ ಹೊಂದೋರಿದ್ರು, ಅದೇ ಆ ಏಜಲ್ಲಿ ಏನಾಗಿರುತ್ತೆ, ಅವ್ರಿಗೆ ಮದುವೆ ಆಗಿರುತ್ತೆ, ಅದೆಲ್ಲ ಇಟ್ ಬಿಕಮ್ಸ್ ಟು ಕಾಂಪ್ಲಿಕೇಟೆಡ್. ಸೊ ಯು ಕಾಂಟ್ ಗೋ ಥ್ರೂ ಸೋ ಮಚ್ ಆಫ್ ಅ ಕಾಂಪ್ಲಿಕೇಶನ್ ಇನ್ ಲೈಫ್ ಆ್ಯಂಡ್ ಇಟ್ ಈಸ್ ನಾಟ್ ನೈಸ್. ಅವ್ರನ್ನೂ ಒಂದು ಇದರಲ್ಲಿ ಹಾಕಬೇಕಾಗತ್ತೆ, ನಾವು ತೊಂದರೆಗೆ ಒಳಗಾಗೋದಲ್ಲದೆ ಅವರಿಗೂ ತೊಂದರೆಗೆ ಒಳಪಡಿಸ್ಬೇಕಾಗತ್ತೆ. ಅದೆಲ್ಲ ನಾನು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಲಿಟಲ್ ಟು ಕನ್ಸರ್ನ್. Beat Plus Karnataka.